ಬಾಯ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ, ಜೆ-ಬಾಯ್ ನ್ಯೂಸ್ ಟಿವಿಗೆ ಸ್ವಾಗತ. ಚಿಂತಾಮಣಿಯ ಜೆಕೆ ಭವನದಲ್ಲಿ ದಿವಂಗತ ಚೆನ್ನಮ್ಮ ದೇವೇಗೌಡರಿಗೆ ಶ್ರದ್ಧಾಂಜಲಿ. ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ ಮುಖಂಡರು. ಮಾಜಿ ಪ್ರಧಾನಿ ದೇವೇಗೌಡರ ಸುದೀರ್ಘ ರಾಜಕೀಯ ಪಯಣಕ್ಕೆ ಚೆನ್ನಮ್ಮನವರ ಬೆಂಬಲ ಅಪಾರ. ಮಾಜಿ ಶಾಸಕ ಕೃಷ್ಣಾರೆಡ್ಡಿ ಸ್ಮರಣೆ. ಚಿಂತಾಮಣಿ ತಾಲೂಕಿನ ಹೊರವಲಯದಲ್ಲಿರುವ ಜೆಕೆ ಭವನದಲ್ಲಿ ಮಾಜಿ ಪ್ರಧಾನಮಂತ್ರಿ ಎಚ್. ಡಿ. ದೇವೇಗೌಡರ ಧರ್ಮಪತ್ನಿ ದಿವಂಗತ ಚೆನ್ನಮ್ಮ ದೇವೇಗೌಡರ ಶ್ರದ್ಧಾಂಜಲಿ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಕಾರ್ಯಕರ್ತರು ಹಾಗೂ ಮುಖಂಡರು ಚೆನ್ನಮ್ಮ ದೇವೇಗೌಡರ ಭಾವಚಿತ್ರಕ್ಕೆ ದೀಪ ಬೆಳಗಿಸಿ ಪುಷ್ಪನಮನ ಸಲ್ಲಿಸಿ ಗೌರವ ಅರ್ಪಿಸಿದರು. ತದನಂತರ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕೋರಿ 1 ನಿಮಿಷ ಮೌನಾಚರಣೆ ಮಾಡಲಾಯಿತು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಕೋರ್ ಕಮಿಟಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ, ಚೆನ್ನಮ್ಮ ದೇವೇಗೌಡರ ಸರಳತೆ, ಆದರ್ಶಗಳು ಹಾಗೂ ಎಚ್. ಡಿ. ದೇವೇಗೌಡರ ಸುದೀರ್ಘ ರಾಜಕೀಯ ಜೀವನ ಮತ್ತು ಕುಟುಂಬ ನಿರ್ವಹಣೆಯಲ್ಲಿ ಅವರು ನೀಡಿದ ಬೆಂಬಲವನ್ನು ಸ್ಮರಿಸಿದರು. ಮಾಜಿ ಪ್ರಧಾನಿಗಳ ಕುಟುಂಬದ ಜೊತೆಗಿನ ಹಳೆಯ ನೆನಪುಗಳು ಹಾಗೂ ಅವರ ನಿಸ್ವಾರ್ಥ ಸೇವೆಯನ್ನು ಸಭೆಯಲ್ಲಿ ಪ್ರಸ್ತಾಪಿಸಲಾಯಿತು. ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಬೈರೆಡ್ಡಿ, ಮಾಜಿ ನಗರಸಭಾ ಸದಸ್ಯರಾದ ಮೊಹಮ್ಮದ್ ಶಫೀಕ್, ಪ್ರಕಾಶ್, ದೇವಲಾಂ ಶಂಕರ್, ಗೌಸ್ ಪಾಷಾ, ಸಲೀಂ ಪಾಷಾ, ಸ್ಥಳೀಯ ಮುಖಂಡರಾದ ಗುಡೇರಿ ಶ್ರೀನಿವಾಸ್ ರೆಡ್ಡಿ, ಮಿಲಿಟರಿ ಶ್ರೀನಿವಾಸ್, ಅಫ್ಸರ್ ಪಾಷಾ, ವಕೀಲರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ರೆಡ್ಡಿ, ಯುವ ಕಾಂಗ್ರೆಸ್ ತಾಲೂಕು ಘಟಕ ಅಧ್ಯಕ್ಷರಾದ ಚಲಪತಿ, ಕೊತ್ತೂರು ಬಾಬು, ಯೂನಿಯಸ್ ಪಾಷಾ, ಸಂತೋಷ್ ಚಿನಸಂದ್ರ, ಜಮೀಲ್ ಪಾಷಾ ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತಿಮ ಸಲ್ಲಿಸಿದರು. ಚಿಂತಾಮಣಿ ವರದಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿರಂತರ ಸುದ್ದಿಗಾಗಿ ಜೆ-ಬಾಯ್ ನ್ಯೂಸ್ ನೋಡ್ತಾ ಇರಿ. ಅಲ್ಲಿ ಬಹಳ ಶ್ರೀಮಂತರು ಪಟೇಲರು ಮಗಳು ಶ್ರೀಮತಿ ಸಾವತ್ರಮ್ಮ ಅಂತ ಹೇಳಿ 2 ಮಕ್ಕಳು ಬಹಳ ಶ್ರೀಮಂತರು, ಪಟೇಲರ ಮಕ್ಕಳು. ಪಟೇಲರು ಅಂದ್ರೆ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ. 60-70 ವರ್ಷದಿಂದ ಪಟೇಲರು ಅಂದ್ರೆ ಅವ್ರು ಬಹಳ ಆ ಭಾಗದಲ್ಲಿ ಆ ಪ್ರದೇಶದಲ್ಲಿ ಇಲ್ಲಿ ಯಾರೂ ಇಲ್ಲ, ಅಂದ್ರೆ ಅಷ್ಟು ಶ್ರೀಮಂತಿಕೆ ಇರ್ತಕ್ಕಂಥದ್ದು. ಆದ್ರೆ ಆ ಭಾಗದಲ್ಲೇ ಅರ್ಧನಹಳ್ಳಿ ಅಂದ್ರೆ ಅವರ ತಾಯಿಯವರ ಊರಿಗೂ ನಮ್ಮ ದೇವೇಗೌಡರ ಊರಿಗೆ ಸುಮಾರು ಒಂದು 2 ಕಿಲೋಮೀಟರ್ ಆಗ್ಬೋದು. ಅರ್ಧನಹಳ್ಳಿ ಅಂತ ಇವರು ಮೊನ್ನೆ ನಾನು ಮನೆಗೆ ಹೋಗಿದ್ದು, ದೇವೇಗೌಡರ ಮನೆಗೆ ಹೋಗಿದ್ದು ಅರ್ಧನಹಳ್ಳಿಯಲ್ಲಿ. ಇವರು ಬಹಳ ಕಡು ಬಡತನ. ಆದರೆ ಇವರಿಗೆ ಆ ಕಡು ಬಡತನ ಇದ್ರೂ ಕೂಡ ಪಟೇಲರು, ಯಾಕಂದ್ರೆ ಇವರು ಕೂಡ ಎಷ್ಟು ದೈವ ಭಕ್ತರಾಗಿದ್ರು, ದೇವೇಗೌಡರು ಕೂಡ ಅಷ್ಟೇ ದೈವ ಭಕ್ತರಾಗಿದ್ರು. ಇವರು ಶಿವನ ಆರಾಧಕರು, ಶಿವನನ್ನ ಬಹಳ ಆರಾಧಿಸುವಂತ ಕುಟುಂಬ. ಆ ದೇವೇಗೌಡರು ಆ ಒಂದು ದೈವ ಭಕ್ತಿ ನೋಡಿ ಆ ಪಟೇಲರು ಕೂಡ ಬಡತನ ಇದ್ರೂ ಕೂಡ ಇವ್ರಿಗೆ ಕೊಡಬೇಕು, ನನ್ನ ಮಗಳನ್ನ ದೇವೇಗೌಡರಿಗೆ ಕೊಡಬೇಕು ಅಂತ ಹೇಳಿ ಆವತ್ತಿನ ಸಂದರ್ಭದಲ್ಲಿ ಅವತ್ತಿಗೆ ದೇವೇಗೌಡರು ಏನೇನೂ ಇಲ್ಲ, ಒಂದು ಸಣ್ಣ ಕಾಂಟ್ರಾಕ್ಟ್, ಗುತ್ತಿಗೆದಾರರು ಕಾಂಟ್ರಾಕ್ಟ್ ಕೆಲಸಗಳನ್ನ ಮಾಡಿಕೊಂಡು ಇದ್ದಿದ್ದು. ಅಂದ್ರೆ ಅಂತ ಸಂದರ್ಭದಲ್ಲಿ ಪಟೇಲರು ನನ್ನ ಮಗಳನ್ನ ದೇವೇಗೌಡರಿಗೆ ಕೊಡಬೇಕು ಅಂತ ಹೇಳಿ ಅಂತ ಒಂದು ದೊಡ್ಡ ಮನಸ್ಸು ಮಾಡಿದ್ರು. ಯಾಕಂದ್ರೆ ಪಟೇಲರು ಅಂದ್ರೆ ಇನ್ಯಾವುದರ ಪಟೇಲರು ಮನೆಗಳಲ್ಲಿ ಹೆಣ್ಣು ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ, ಆದ್ರೆ ನಮಗ್ ಸರಿ ಸಂಬಂಧ ಅಂತ ಯೋಚನೆ ಮಾಡ್ತಾರೆ. ಬಹಳ ಕಡುಬಡತನ ಅಂದ್ರೆ ದೇವೇಗೌಡರಿಗೆ 3 ಕಾಸು ಕೂಡ ಅವತ್ತು ಇರ್ತಾ ಇರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಪಟೇಲರಿಗೆ ಏನ್ ಮನಸ್ಸು ಅಂತ ಗೊತ್ತಿಲ್ಲ. ಆದ್ರೆ ದೇವೇಗೌಡರಂತ ಹುಡುಗನಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅವತ್ತು ಕೊಟ್ಟರು. ಇವರ ಚೆನ್ನಮ್ಮಜ್ಜಿಯವರ ಕೈ ಹಿಡಿದ ಮೇಲೆ ಇವರ ಅದೃಷ್ಟ ಏನೋ ಗೊತ್ತಿಲ್ಲ, ಕೇವಲ ಇವರ 54ರಲ್ಲಿ ಇವರು ಮದುವೆ ಆಗಿದ್ದು. 62ರಲ್ಲಿ ಮೊದಲನೇ ಬಾರಿಗೆ ದೇವೇಗೌಡರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಕರ್ನಾಟಕ ವಿಧಾನಸಭೆಗೆ ಶಾಸಕರಾಗ್ತಾರೆ 62ರಲ್ಲಿ. ಅಂದ್ರೆ ಇವರ ಮದುವೆ ಆಗಿ 8 ವರ್ಷಗಳಿಗೆ ಅವರು ಶಾಸಕರಾಗ್ತಾರೆ. ಶಾಸಕರಾದ ನಂತರ ನಾವೆಲ್ಲರೂ ಕೂಡ ನೋಡಿದ್ದೇವೆ, ನಾನು ಕೂಡ ರಾಜಕಾರಣದಲ್ಲಿ ನೋಡಿದ್ದೇನೆ. ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಾದ್ರೆ ಅವರ ಮನೆಯಲ್ಲಿ ಅವರ ಶ್ರೀಮತಿಯವರು ಅಂದ್ರೆ ಸ್ವಾಭಾವಿಕವಾಗಿ ಇರುತ್ತೆ. ಅಂದ್ರೆ ನಮ್ಮ ಯಜಮಾನರು ಗ್ರಾಮ ಪಂಚಾಯಿತಿ ಸದಸ್ಯರು ಅಂದ್ರೆ ಅವ್ರಿಗೊಂದೇನೋ ಪ್ರೌಢ ಇರುತ್ತೆ. ಅಥವಾ ನಗರಸಭೆ ಸದಸ್ಯರು ಅಥವಾ ತಾಲೂಕ್ ಪಂಚಾಯಿತಿ ಸದಸ್ಯರು ಅಥವಾ ಜಿಲ್ಲಾ ಪಂಚಾಯಿತಿ ಸದಸ್ಯರು ಅಥವಾ ನಮ್ಮ ಯಜಮಾನರು ಶಾಸಕರು ಅಥವಾ ನಮ್ಮ ಯಜಮಾನರು MP ಅಂದ್ರೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಸ್ವಾಭಾವಿಕವಾಗಿ ಅದು ಕೆಟ್ಟದ್ದು ಅಂತಲ್ಲ, ಅಂದ್ರೆ ಆ ಪ್ರೌಢ ಇರುತ್ತೆ, ಆ ಗರಿಮೆ ಇದೆಲ್ಲ ನಮ್ಮ ಮನೆಯಲ್ಲಿ ಒಂದು ಅಧಿಕಾರ ಇದೆ ಅಂತ ಹೇಳಿ. ಆದ್ರೆ ಚೆನ್ನಮ್ಮಾಜಿಯವರು 62ರಲ್ಲಿ
ಇವರು 8 ವರ್ಷಕ್ಕೆ ದೇವೇಗೌಡರು ಪ್ರಥಮ ಮತ್ತು 69ರಲ್ಲಿ ಮತ್ತೊಮ್ಮೆ 2ನೇ ಬಾರಿ ಶಾಸಕರಾಗ್ತಾರೆ. 69ರಲ್ಲಿ ಶಾಸಕರಾದ ನಂತರ 70ರಲ್ಲಿ ದಿವಂಗತ ದೇವರಾಜ ಅರಸು ಅವರು ಆವತ್ತಿನ ಕಾಲದಲ್ಲಿ ಅವರು ಮುಖ್ಯಮಂತ್ರಿಗಳಾಗ್ತಾರೆ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ದೇವೇಗೌಡರು ವಿರೋಧ ಪಕ್ಷದ ನಾಯಕರಾಗ್ತಾರೆ. ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯ ಎಲ್ಲ ಬಹಳಷ್ಟು ಜನ ಕೆಲಸ ಮಾಡಿದ್ದಾರೆ. ಇವತ್ತು ಅಶೋಕ್ ಅವರು ಇರ್ತಾರೆ, ಅಂದ್ರೆ ಸ್ಯಾಡೋ ಸಿಎಂ ಅಂತಾರೆ, ಸ್ಯಾಡೋ ಸಿಎಂ ಅಂತಾರೆ. ಇವತ್ತು ವಿರೋಧ ಪಕ್ಷದ ನಾಯಕರು ಯಾರಿರ್ತಾರೆ, ಮುಖ್ಯಮಂತ್ರಿಗಳು ಬಿಟ್ರೆ ನೆಕ್ಸ್ಟ್ ಯಾರು ಅಂದ್ರೆ ವಿರೋಧ ಪಕ್ಷದ ನಾಯಕರು. ವಿರೋಧ ಪಕ್ಷದ ನಾಯಕರಿಗೂ ಕೂಡ ಅಷ್ಟೇ ಅಧಿಕಾರ ಇರ್ತಾರೆ. ಅಂದ್ರೆ ಆವತ್ತಿನ ಸಂದರ್ಭದಲ್ಲಿ ದೇವೇಗೌಡರು ವಿರೋಧ ಪಕ್ಷದ ನಾಯಕರಾಗ್ತಾರೆ. ವಿರೋಧ ಪಕ್ಷದ ನಾಯಕರಾಗಿ ಅವರು ಒಳ್ಳೆ ಕೆಲಸ ಮಾಡ್ತಾರೆ. ದೇವರಾಜ ಅರಸು ಅವರು ಇವತ್ತು ನಾವು ದೇವರಾಜ ಅರಸು ಅವರನ್ನ ನಾನು 2 ಬಾರಿ ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಜಯಂತಿ ದಿನ ನಾನು ಸಾಕಷ್ಟು ವಿಚಾರಗಳನ್ನ ದೇವರಾಜ ಅರಸು ಬಗ್ಗೆ ಹೇಳ್ತಾ ಇದ್ದೆ. ಇವತ್ತು ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಯಾರ್ಯಾರು ಎಷ್ಟೆಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ ದೇವರಾಜ ಅರಸು ಕಾಲದಲ್ಲಿ, ಇವತ್ತು ಕೂಡ ನಾವು ನೆನೆಸ್ಕೊಳ್ತೇವೆ. ಅಂತ ಅದ್ಭುತವಾದಂತಹ ರಾಜಕಾರಣಿ ಇನ್ನೊಬ್ಬರು ನಾವು ನೋಡೋಕ್ಕಾಗಲಿಲ್ಲ, ಅಂತ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಅಂತಹ ಸಂದರ್ಭದಲ್ಲಿ ದೇವೇಗೌಡರು ವಿರೋಧ ಪಕ್ಷದ ನಾಯಕರಾಗಿದ್ದಂತ ಸಂದರ್ಭದಲ್ಲಿ ದೇವೇಗೌಡರು ಆ ವಿಧಾನಸೌಧ ಕಾರಿಡಾರ್ ಅಲ್ಲಿ 2 ಕೈಗಳನ್ನ ಇಟ್ಕೊಂಡು ಓಡಾಡ್ತಾ ಇದ್ರೆ, ದೇವೇಗೌಡರು ಏನೋ ಆಲೋಚನೆ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಇವತ್ತು ಇದೇ ದೇವರಾಜ ಅರಸು ಅವರಿಗೆ ಇವತ್ತು ಏನೋ ಇವತ್ತು ಕೆಲಸ ಕೊಡ್ತಾರೆ ಅನ್ನುವಷ್ಟು ಮಟ್ಟಿಗೆ ಆವತ್ತಿನ ಸಂದರ್ಭದಲ್ಲಿ ಬಹಳಷ್ಟು ಯೋಚನೆ ಮಾಡ್ತಾ ಇದ್ರು. ಬಹಳ ಅದ್ಭುತವಾಗಿ ವಿರೋಧ ಪಕ್ಷದ ನಾಯಕರಾಗಿ ಅವರು ಕೆಲಸ ಮಾಡಿರ್ತಕ್ಕಂಥದ್ದು. ಆದ್ರೆ ಅನೇಕ ಬಾರಿ ಅವರಿಗೆ ಶಾಸಕರಾಗಿ ಅಂದ್ರೆ ಯಾವತ್ತೂ ಕೂಡ ಅವರಿಗೆ ಕರ್ನಾಟಕ ರಾಜ್ಯದಲ್ಲಿ ರೈತರಿಗೆ ಏನಾದರೂ ಮಾಡಬೇಕು, ಮಹಿಳೆಯರಿಗೆ ಏನಾದರೂ ಮಾಡಬೇಕು, ದಲಿತರಿಗೆ ಏನಾದರೂ ಮಾಡಬೇಕು, ಅಲ್ಪಸಂಖ್ಯಾತರಿಗೆ ಏನಾದರೂ ಮಾಡಬೇಕು, ಮಕ್ಕಳಿಗೆ ಏನಾದರೂ ಒಂದು ಮಕ್ಕಳ ಕಲ್ಯಾಣಕ್ಕಾಗಿ ಕಾರ್ಯಕ್ರಮಗಳು ಮಾಡಬೇಕು ಅಂತ ಹಲವಾರು ಬಾರಿ ಹಲವಾರು ಚಿಂತನೆಗಳನ್ನ ಆಲೋಚನೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ದೇವೇಗೌಡರು. ಅಂತಹ ಸಂದರ್ಭದಲ್ಲಿ ಅವರು 83ರಲ್ಲಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಏನಾದ್ರು ಒಂದು ಮಾಡಬೇಕಾದ್ರೆ ಏನು ಮಾಡ್ಲಿಕ್ಕಾಗಲ್ಲ, ಮಂತ್ರಿ ಆಗ್ಬೇಕು, ಮಂತ್ರಿ ಆದ್ರೆ ಏನಾದ್ರು ಮಾಡಬಹುದು ಅಂದ್ರೆ ಅವ್ರಿಗೆ ಅಧಿಕಾರದ ಲಾಸೆ ಇರಲಿಲ್ಲ. ಆದ್ರೆ ಮಂತ್ರಿ ಆದ್ರೆ ಇನ್ನೇನಾದ್ರು ಮಾಡಕ್ಕಾಗುತ್ತಾ ಕರ್ನಾಟಕ ರಾಜ್ಯದಲ್ಲಿ, ಈ ಎಲ್ಲ ವರ್ಗದ ಜನರಿಗೆ ಏನಾದ್ರು ಮಾಡಕ್ಕಾಗುತ್ತಾ ಅನ್ನುವಂತ ಆಲೋಚನೆ ಚಿಂತನೆಗಳು. ಆದ್ರೆ 83ರಲ್ಲಿ ಅವರು ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಅವರು ಮಂತ್ರಿಗಳಾಗ್ತಾರೆ. ಈ ರಾಮಕೃಷ್ಣ ಹೆಗಡೆ ಅವರು ಆವತ್ತಿನ ರಾಜಕಾರಣಿಗಳು ಹೇಗೆ ಅಂತ ಹೇಳಿದ್ರೆ, ಏನಾದ್ರೂ ಒಂದು ಸಣ್ಣ ಅಂದ್ರೆ ಒಂದು ಸಣ್ಣ ಅವ್ರ ಮೇಲೆ ಆರೋಪ ಬಂದ್ಬಿಟ್ರೆ ತಕ್ಷಣ ಅವ್ರು ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ, ರಾಜೀನಾಮೆ ಕೊಟ್ಬಿಡ್ತಾ ಇದ್ರು. ಹೆಗಡೆಯವರ ಮೇಲೆ ಒಂದು ಆರೋಪ ಬಂದ್ಬಿಡ್ತು, ಮಗ ಹೆಗಡೆಯವರ ಮಗ ಯಾವಕ್ಕೆ ಆ ಕಲ್ಯಾಣಕ್ಕಾಗಿ ಏನಾದ್ರು ಮಾಡಲೇಬೇಕು ಅಂತ ಹೇಳಿ ದೇವೇಗೌಡರು 91ರಲ್ಲಿ ಲೋಕಸಭಾ ಚುನಾವಣೆ ಬರುತ್ತೆ. ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ. ಆ ಸ್ಪರ್ಧೆಯಲ್ಲಿ ಆವತ್ತಿನ ಸಂದರ್ಭದಲ್ಲಿ 3181 ಓಟಲ್ಲಿ ಗೆದ್ದುಬಿಡ್ತಾರೆ. 3181 ಓಟಲ್ಲಿ ಗೆದ್ದುಬಿಡ್ತಾರೆ. ಗೆದ್ದಂತ ಸಂದರ್ಭದಲ್ಲಿ ಆವತ್ತಿನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆವತ್ತು ಹಾಸನದಲ್ಲಿ ಪುಟ್ಟಸ್ವಾಮಿ ಗೌಡರು ಇವರ ಮೇಲೆ ಸೋತಿರ್ತಾರೆ. ಸೋತು ಇವ್ರು ಏನ್ ಮಾಡ್ಬಿಡ್ತಾರೆ, ಒಂದು ಅರ್ಜಿ ಕೊಟ್ಬಿಡ್ತಾರೆ ಎಲೆಕ್ಷನ್ ಕಮಿಷನರ್, ಇದು ಡಿಕ್ಲೇರ್ ಮಾಡಬಾರ್ದು, ಮೋಸ ಆಗಿದೆ, ಯಾಕಂದ್ರೆ ಕೆಲವು ಬೂತ್ಗಳಲ್ಲಿ 99% ಆಗಿಬಿಟ್ಟಿದೆ, ಹಾಗಾಗಿ ಇದು ಎಣಿಕೆ ಆಗಬಾರ್ದು ಅಂತ ಹೇಳಿ. ಆವತ್ತು ರಾತ್ರಿ 1:30 ಗಂಟೆಯಲ್ಲಿ ಇವ್ರ ಜೊತೆಯಲ್ಲಿ ದೇವೇಗೌಡರ ಜೊತೆಯಲ್ಲಿ ಬಿ ಎಲ್ ಶಂಕರ್ ಇದ್ರು. ಬಿ ಎಲ್ ಶಂಕರ್ ಅವರು ಆವತ್ತಿನ ಸಂದರ್ಭದಲ್ಲಿ ರಾತ್ರಿ 1:30 ಗಂಟೆಯಲ್ಲಿ ದೆಹಲಿಯಲ್ಲಿ ಪ್ರಧಾನಮಂತ್ರಿಗಳು ಚಂದ್ರಶೇಖರ್ ಅವರಿಗೆ ಫೋನ್ ಮಾಡ್ತಾರೆ. ಸರ್, ಈ ತರ ಆಗ್ತಿದೆ. ಚಂದ್ರಶೇಖರ್ ಅವರು ದೇವೇಗೌಡರಿಗೆ ಬಹಳ ಆತ್ಮೀಯರಾಗಿತ್ತು. ಫೋನ್ ಮಾಡಿದಾಗ ಆವತ್ತು ಎಲೆಕ್ಷನ್ ಕಮಿಷನರ್, ಭಾರತ ದೇಶದ ಎಲೆಕ್ಷನ್ ಕಮಿಷನರ್ ಟಿ.ಎನ್. ಶೇಷನ್, ನಿಮ್ಗೆಲ್ಲರೂ ಗೊತ್ತಿರ್ಬೋದು. ಟಿ.ಎನ್. ಶೇಷನ್ ಬಂದ್ಮೇಲೆ ನಿಮ್ಮ ಹಳ್ಳಿಗಳಲ್ಲಿ ಬ್ಯಾನರ್ಗಳು ಕಟ್ಟಬಾರ್ದು, ಬಂಟಿಗಳು ಕಟ್ಟಬಾರ್ದು, ಎಲ್ಲ ರೂಲ್ಸ್ ತಂದವರು ಶೇಷನ್ ಅವ್ರಿಗೆ ಫೋನ್ ಮಾಡ್ತಾರೆ ರಾತ್ರಿ 1:30ರಲ್ಲಿ. ಈ ರಿಸಲ್ಟ್ ಬೆಳಗ್ಗೆವರೆಗೂ ಹೋಲ್ಡ್ ಮಾಡಿ ಬೆಳಗ್ಗೆ ಡಿಕ್ಲೇರ್ ಮಾಡಿ ಅಂತ. ಅವ್ರು ಬೆಳಗ್ಗೆ 10 ಗಂಟೆವರೆಗೂ ಇಟ್ಕೊಂಡಿದ್ದು 3181 ಓಟು ಲೀಡ್ ಇರೋದ್ರಿಂದ ನಾವೇನು ಮಾಡೋಕ್ಕಾಗೋದಿಲ್ಲ. ಪುಟ್ಟಸ್ವಾಮಿ ಗೌಡರಿಗೆ ತಿಳಿಸ್ತಾರೆ, ಡಿಕ್ಲೇರ್ ಮಾಡಿಬಿಡ್ತಾರೆ. ಇವರು ಡೆಲ್ಲಿಗೆ ಹೋಗ್ಬಿಡ್ತಾರೆ, MP ಆಗಿಬಿಟ್ಟು ಮತ್ತೆ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ಬರುತ್ತೆ. ಆ ಸಂದರ್ಭದಲ್ಲಿ ಆವತ್ತು
ರಾಮಕೃಷ್ಣ ಹೆಗಡೆ ಅವರು, ಜಯೇಶ್ ಪಟೇಲ್, ವಿಜಯ್ ಸಿದ್ದರಾಮಯ್ಯನವರು, ಬೈರೇಗೌಡರು, ನಾಗೇಗೌಡರು, ಎಲ್ಲ ನಾಯಕರು ಕೂಡ ಸೇರಿ ನಾವು ದೇವೇಗೌಡರು ಕರ್ನಾಟಕದಲ್ಲಿ ಇಲ್ಲ ಅಂದ್ರೆ ನಾವು ಯಾರು ಕೂಡ ಚುನಾವಣೆ ನಡೆಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ದೇವೇಗೌಡರನ್ನ ವಾಪಸ್ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿ ಅವತ್ತು ಇವರೆಲ್ಲರೂ ಕೂಡ ಪ್ಲಾನ್ ಮಾಡಿ ದೇವೇಗೌಡರು ಫೋನ್ ಮಾಡಿ, ಇಲ್ಲ ಏನೋ ಮಾತಾಡಬೇಕು, ನೀವು ಬನ್ನಿ, ನಿಮ್ಮ ನೇತೃತ್ವದಲ್ಲಿ ನಿಮ್ಮ ಮುಂದಾಳತ್ವದಲ್ಲಿ ನಾವು ಚುನಾವಣೆಯನ್ನು ನಡೆಸ್ತೇವೆ ಅಂತ ಹೇಳಿ ಮತ್ತೆ 94ರಲ್ಲಿ ದೇವೇಗೌಡರನ್ನ ವಾಪಸ್ ಕರೆಸ್ಕೊಂಡು ಅವತ್ತು ಕರ್ನಾಟಕ ವಿಧಾನಸಭಾ ಚುನಾವಣೆಯನ್ನ ಎದುರಿಸ್ತಾರೆ. ಅವತ್ತು ಎದುರಿಸಿದಂತ ಸಂದರ್ಭದಲ್ಲಿ ನಮ್ಮ ಈ ದೇವೇಗೌಡರದ್ದು 96 ಬಂದ್ಬಿಡ್ತಾರೆ. 96 ಆದ್ರೆ ವಿಧಾನಸಭೆ ರಚನೆ ಆಗ್ಬೇಕು ಅಂತ ಹೇಳಿದ್ರೆ ಎಷ್ಟು ಬೇಕು? 113 ಬೇಕು. ಇವತ್ತು 96 ಬಂದ್ಬಿಟ್ಟಿದೆ. ಇವರು 96 ಬಂದ್ರೆ ಇಲ್ಲ. ಅವತ್ತು ಒಂದು ಕ್ರಾಂತಿ ರಂಗ ಅಂತ ಒಂದು ಪಕ್ಷವನ್ನು ಕಟ್ಕೊಂಡಿದ್ರು ಬಂಗಾರಪ್ಪನವರು, ಈ ಜಯೇಶ್ ಪಟೇಲ್ರು, ಇವರೆಲ್ಲ ಅವರು ಅದೇ ಜನತಾ ಪರಿವಾರದಲ್ಲೇ ಇದ್ರು. ಸ್ವಲ್ಪ ಅಸಂಧಾನಗಳಾಗಿ ಪಕ್ಷದಲ್ಲಿ ಇದ್ರು ಕೂಡ ಇವರೆಲ್ಲ ಸಪೋರ್ಟ್ ಕೊಟ್ಟು ಅವತ್ತು ಯಾರು ಮಾಡಬೇಕು ಅಂತ ಹೇಳಿ ದೆಹಲಿಯಿಂದ ನಾಯಕರೆಲ್ಲ ಬಂದ್ರು. ಅವ್ರು ಬಂದಂತ ಸಂದರ್ಭದಲ್ಲಿ ದೇವೇಗೌಡರಿಗೆ ಹಲವಾರು ಬಾರಿ ಇದೇನು ಒಂದು ತಪ್ಪೋಗಿ ಕೈ ಕೊಟ್ಟಿದೆ, ಈ ಸಾರಿ ದೇವೇಗೌಡರು ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ಹೇಳಿ ಆವತ್ತಿನ ಸಂದರ್ಭದಲ್ಲಿ ರೇವಣ್ಣವರು ಕೂಡ ಮೊದಲನೇ ಬಾರಿಗೆ MLA ಆಗಿದ್ರು. ಈ ವಾರದಲ್ಲಿ ದೇವೇಗೌಡರ ಒಂದು ಪುತ್ಥಳಿಯನ್ನು ಇಟ್ಟಿದ್ದಾರೆ, ಸ್ಟ್ಯಾಚ್ಯೂಯನ್ನು ಇಟ್ಟಿದ್ದಾರೆ. ನೀರಾವರಿ ಇವತ್ತು ಮೊನ್ನೆ ಒಂದು ಮಠಕ್ಕೆ ಹೋಗಿದ್ದೀವಿ ನಾವು, ಸ್ವಾಮೀಜಿ ಹೇಳ್ತಾರೆ ದೇವೇಗೌಡರು ನಮಗೆ ಉತ್ತರ ಕರ್ನಾಟಕದ ಭಾಗಕ್ಕೆ ವರದಾನ, ನಮಗೆ ದೇವೇಗೌಡರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಇನ್ನು ಮುಂದೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಇವತ್ತು ಆಲಮಟ್ಟಿ ಇವತ್ತು 519 ಅಡಿಗೆ ಇವತ್ತು ಏರ್ಸಿರ್ತಕ್ಕಂಥ ಕೊಡುಗೆ ಯಾರಾದ್ರೂ ಆ ಕೀರ್ತಿ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರಿಗೆ ಅಂತ ನಾವು ಉತ್ತರ ಕರ್ನಾಟಕ ಪ್ರವಾಸಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಮಾತನಾಡ್ತಾರೆ. ಅಂದ್ರೆ ಅವ್ರು ನಾವು ಮಾಡಿದ್ರೆ ರಾಜಕೀಯ ಅನ್ಬೋದು, ಆದ್ರೆ ವಿಧಾನಸಭೆ ಒಳಗಡೆ ಬಿಜೆಪಿ ನಾಯಕರು ಇವತ್ತು ಕಾಂಗ್ರೆಸ್ ನಾಯಕರು ಇಬ್ಬರು ಎರಡೂ ಪಕ್ಷಗಳ ನಾಯಕರು ಇವತ್ತು ನೀರಾವರಿ ಯೋಜನೆಗಳನ್ನ ಅತಿ ಹೆಚ್ಚು ಹಣವನ್ನು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಹೆಚ್ಚು ಹಣವನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಅದು ಸನ್ಮಾನ್ಯ ದೇವೇಗೌಡರು ಅನ್ನುವಂಥದ್ದನ್ನ ಇವತ್ತು ಹೇಳ್ತಾರೆ.